ಜಿಯಾ, ನೀನ್ ಆರಾಮ? ಇಲ್ಲೊಬ್ಬ ಅವಾಗಿಂದ ಏನೇನೋ ಮಾತಾಡ್ತಾ ಇದ್ದಾನೆ. ನೀವೆಲ್ಲ ಅವ್ನ್ ಫೇಕ್ ಲವ್ ಸ್ಟೋರಿ ಕೇಳಿಸ್ಕೊಂಡು ಸುಮ್ನೆ ನಿಂತಿದ್ದೀರಾ? ಯಾಕೆ ಇವನಂದ್ರೆ ಭಯನಾ? ಜಿಯಾ, ನೀನ್ ಒಳಗ್ ಹೋಗು. ನಾವೆಲ್ರೂ ಇವನನ್ನ ನೋಡ್ಕೋತೀವಿ. ಯಾರಾದ್ರೂ ಇವನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಕೂಡ ಈ ಮನೆಯಿಂದ ಹೊರಗೆ ಹೋಗ್ತೀನಿ ಅಷ್ಟೇ. ನಾನು ಇವನ್ಗೆ ಪಾಠ ಕಲಿಸ್ತೇನೆ. ನನ್ನ ಏರಿಯಾಗೆ ಬಂದು ನನ್ನ ಹುಡುಗಿನೇ ಎತ್ತಾಕೊಂಡು ಹೋಗ್ತಾನೆ ಇವನು. ಇದು ಬೀದಿ ನಾಯಿಗಳ ಮನೆ ಅಲ್ಲ, ಇದು ಜಿಯಾ ಮನೆ. ನೀನು ನಾಯಿ ತರ ಯಾಕಾಗ್ಲಿಂದ ಬೊಗಳ್ತಾ ಇದೀಯಾ? ಅಯ್ಯೋ ಜಯರಾಜ್, ಏನ್ ಮಾಡ್ತಿದ್ಯಾ? ನನ್ನ ಕಾರ್ ಮುಟ್ಟೋ ಅಷ್ಟು ಧೈರ್ಯ ಮಾಡಿದ್ದು ಯಾರು? ಈ ವರುಣ್ ಅಹಜಾನ ಕಾರ್ ಟಚ್ ಮಾಡಿದ್ದು ಯಾರು? ವರುಣ್ ಅಣ್ಣ ಇವನೇ ನಿಮ್ ಕಾರ್ನ ಪಿನ್ನಿಂದ ಓಪನ್ ಮಾಡಿದ್ದು. ಆಮೇಲೆ ವೈರೆಲ್ಲ ಹಾಳು ಮಾಡಿ ಕಾರ್ನ ಸ್ಟಾರ್ಟ್ ಮಾಡಿದ್ದು ಇವನೇನೆ. ಅಯ್ಯೋ, ಅದೇನಂತಂದ್ರೆ ನಾವೆಲ್ಲ ಅಲ್ಲೇ ಇದ್ವಿ. ಇಲ್ಲ ಅಂತಂದ್ರೆ ಇವನೊಬ್ಬ ತುಂಬಾ ದೊಡ್ಡ ಕಳ್ಳ. ಇವನ್ ಗಾಡಿ ತಗೊಂಡು ಓಡೋಗ್ಬಿಡ್ತಿದ್ದ. ನನ್ನ ಕಾರ್ ಮುಟ್ಟೋ ಅಷ್ಟು ಧೈರ್ಯ ನಿಂಗೆ ಹೇಗ್ ಬಂತು? ಉತ್ತರ ಕೊಡು, ಇಲ್ಲ ನಾನ್ ನಿನ್ಗೆ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಸರ್, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಆಕ್ಚುಲಿ ಈಶಾನ್ ನಿಮ್ ಕಾರ್ನ ಸೇವ್ ಮಾಡಿದ್ದಾನೆ. ಹೇಳ್ಬೇಕು ಅಂದ್ರೆ ನಾವೆಲ್ಲ ಅಲ್ಲೇ ಇದ್ವಿ. ಅಮ್ಮ, ನೀನಾದ್ರೂ ಹೇಳು, ಸುಮ್ನೆ ನಿಂತಿದ್ಯಾ? ವರುಣ್ ಸರ್ ಕಾರ್ನ ಏನೂ ಮಾಡ್ಬೇಡಿ ಅಂತ ನೀನೇ ತಾನೇ ಗುಂಡಾಗಳನ್ನ ಕೇಳ್ಕೊಂಡಿದ್ದು. ಇಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಆಗತ್ತೆ ಅಂತ ಹೇಳಮ್ಮ. ಹೌದು. ಏನ್ ಜಿಯಾ, ನೀನ್ ಏನ್ ಹೇಳ್ತಾ ಇದೀಯಾ? ವರುಣಣ್ಣ, ಇವಳು ಮಾತು ಕೇಳಕ್ ಹೋಗ್ಬೇಡಿ. ಇವಳು ಹೇಳ್ತಾ ಇರೋದು ನಿಜ ಆಗಿದ್ರೆ ಇಲ್ಲಿ ನಿಂತಿರೋ ಇಷ್ಟು ಜನ ಯಾಕೆ ಸುಮ್ಮನೆ ನಿಂತ್ಕೋತಾ ಇದ್ರು? ನನ್ನ ಮಗನೇ ಕಾರ್ ಕಳ್ತನ ಮಾಡ್ಬೇಕು ಅಂತ ಇದ್ದ. ನೋಡಿ, ನಿಮ್ಮ ಈ ಓಲ್ಡ್ ಅಂಡ್ ಚೀಪ್ ಕಾರ್ನ ಕಳ್ತನ ಮಾಡೋ ಚೀಪ್ ಮನುಷ್ಯ ನಾನಲ್ಲ. ಎಷ್ಟು ಧೈರ್ಯ ಇದ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ನಾನು ಹೇಳಿದ್ದು ನಿಜಾನೇ. ನಾನು ಯಾಕೆ ಈ ಕಾರ್ ಕದೀಲಿ? ನಂದೇ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ. ವರುಣ್ ಸರ್, ಇವನು ಒಬ್ಬ ಭಿಕ್ಷುಕ ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ಸುಳ್ಳುಗಾರ. ಇವನು ನಿಮ್ ಕಾರ್ನ ಕದಿಯೋಕ್ ಬಂದಿದ್ದ. ಈಗ ನಿಮ್ ಕಾರ್ ಮಾತ್ರ ಅಲ್ಲ, ನಿಮ್ಮನ್ನು ಸಹ ಅವಮಾನ ಮಾಡ್ತಾ ಇದ್ದಾನೆ. ಇವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ. ಇವ್ರು ಹೇಳ್ತಾ ಇರೋದು ನಿಜ. ನಾನ್ ಇವ್ರ ಸೆಕ್ರೆಟರಿ. ಶೈಲಿ, ನಾನು ಆರ್ಡರ್ ಮಾಡಿದ ಎಲ್ಲ ಕಾರ್ಸು ಎಲ್ಲಿದೆ? ಶೋರ್. ಹೇ ಇಡಿಯಟ್, ನಂಬರ್ ಸುಲ್ಟಾ ಎಣ್ಸಕ್ ಬರತ್ತಾ? ಬಾ ಎಣ್ಸು. 3, 2 and 1. ಸರ್, ಕಾರ್ಗಳು ಬಂದಿವೆ. ದೇವ್ರೇ, ಇಷ್ಟು ದೊಡ್ಡ ದೊಡ್ಡ ಕಾರಾ? ನನಗನ್ನಿಸ್ತಾ ಇದೆ ಯಾರೋ VIP ಬಂದಿದ್ದಾರೆ ಅಂತ, ಅಲ್ವಾ? ಇವರು ನನ್ನ ಮಾತು ನಂಬಲ್ಲ, ಗೊತ್ತಿತ್ತು. ನಮ್ ಫ್ಯಾಕ್ಟರಿಯಿಂದ ಎಲ್ಲಾ ಕಲರ್ಸ್ ಕಾರ್ ಬಂದಿವೆ. ಇಂಥ ವ್ಯಕ್ತಿಗೆ ನಿಮ್ ಕಾರ್ ಕದಿಯೋ ಅವಶ್ಯಕತೆ ಇಲ್ಲ. ಬೇಬಿ, ಇದ್ ಹೇಗ್ ಸಾಧ್ಯ? ಇವತ್ತಾನೆ ಇವನು ಭಿಕ್ಷೆ ಬೇಡ್ತಾ ಇದ್ದ. ಇವನು ಹೇಗ್ ಕಾರ್ ಕಿಂಗ್ ಆದ? ಇದ್ ಹೇಗ್ ಸಾಧ್ಯ? ಬೇಬಿ, ಇದರಲ್ಲಿ ಏನೋ ಗೋಲ್ಮಾಲ್ ಇದೆ. ಈಗ ಯಾರಿಗ್ ಬೇಕಾದ್ರೂ ಫೇಕ್ ಸೆಕ್ರೆಟರಿ ಮತ್ತೆ ರೆಂಟೆಡ್ ಕಾರ್ ಸಿಗುತ್ತೆ. ಮೋಸ ಮಾಡೋದು, ಸುಳ್ಳು ಹೇಳೋದು ಈಗ ತುಂಬಾ ಈಸಿ ಆಗಿದೆ. ಕರೆಕ್ಟ್, ನಾನು ಸೇಮ್ ಯೋಚನೆ ಮಾಡ್ತಾ ಇದ್ದೆ. ಈ ಹುಡುಗಿ ದುಡ್ಡು ಕೊಟ್ಟು ಫೇಕ್ ಬಾಯ್ ಫ್ರೆಂಡ್ ಜೊತೆಗೆ ಫೇಕ್ ಸೆಕ್ರೆಟರಿ ಮತ್ತೆ ರೆಂಟೆಡ್ ಕಾರ್ಸ್ ಕೂಡ ತಂದಿದ್ದಾಳೆ. ಎಷ್ಟು ಬ್ರಿಲಿಯಂಟ್ ಮೈಂಡ್ ಅಲ್ವಾ? ಅಬ್ಬಾ, ಮೋಸ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ನಂಬಕ್ಕೆ ಆಗ್ತಿಲ್ಲ.
ಜಯರಾಜ್, ನೀನ್ ಎಷ್ಟು ಚೀಪಾಗಿ ಥಿಂಕ್ ಮಾಡ್ತೀಯಾ? ನಾನ್ ಚೀಪಾ? ನೀನು ಚೀಪ್. ಇಲ್ಲಿದಾನಲ್ಲ ಇವನು ಚೀಪ್. ನಮ್ಮಂತ ಶ್ರೀಮಂತರ ಮುಂದೆ ನಿಮ್ಮಂತ ಚೀಪ್ ಜನಗಳು ಸುಮ್ನೆ ಇರ್ಬೇಕು. ಏನು ಮಾತಾಡಬಾರ್ದು. ಹೇಳು ಎಷ್ಟು ದುಡ್ಡು ಕೊಟ್ಟ, ಹೇಳು ಎಷ್ಟು ದುಡ್ಡು ಕೊಟ್ಟ. ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.